ಏ ಗೌರಿ ಗೌರಿ. ಅಯ್ಯಮ್ಮ ಏನಮ್ಮ ಈ ಕಡೆ. ಓ ನಮ್ಮ ಅಂಬುಜಿ ಏನು ಗೌರಿ ಮಾತಾಡ್ಸ್ತಾಳೆ. ನಿಂಗೆ ಕಣ್ಣಿಗೆ ಕಾಣಿಸಲ್ಲ. ಯಾಕೆ ಏನಾಯ್ತು? ಅಮ್ಮನು ಇವರು ಬಿಕ್ತಿ. ನಮ್ಮ ಸೈತಾನೆ ಅವಳಲ್ಲ, ಅವ್ರು ಬಿಕ್ತಿ. ಅವಳು ಸಂಗೀತ ಅವಳು ನೋಡ, ಅವ್ರ ಅತ್ತೆ. ಅಯ್ಯೋ ನಂಗೆ ಗೌರಿ ಅನ್ಕೊಂಬಿಟ್ಟಿದ್ನಲ್ಲೇ. ಎಲ್ಲ ಅನ್ಕಂತೀಯ ನೀನು, ಎಲ್ಲ ಅನ್ಕಂತೀಯ ನೀನು. ನೀನು ಕಡಿಮೆ ಆಸಾಮಿನ ನೀನು. ಗೌರಿನೂ ಅನ್ಕಂತೀಯ, ಅವ್ರ ಅಮ್ಮನೂ ಅನ್ಕಂತೀಯ. ನಾವೇನೇನ ಇಷ್ಟು ಮಾತ್ರ ಬಟ್ಟೆಗೆ ಹಾಕೊಂಬಿಡ್ಲಿ, ಮೈಯೆಲ್ಲ ಹಂಗೆ ಬೆಂಕಿ ಅಣಿಸ್ಕೊಂಡ್ಬಿಡ್ತೀಯ. ಹೆಂಗೆ ಹೇಳ್ತಾ ನೋಡು ಗೌರಿ ಬರೇ ಬರೇ ಅಂತ. ನೀನು ಕಡಿಮೆ ಆದ ಆಸಾಮಿ ಅಲ್ಲ ನೀನು. ಅಯ್ಯೋ ಹೋಗ್ಲಿ ಬಿಡಿ, ನಾಳೆ ಗೌರಿ ಅಂತ ಅನ್ಕೊಂಡೆ, ಅದಕ್ಕೆ ಹಂಗೆ ಆಗ್ತಾ ಇದೆಯಾ? ಮುಚ್ಚಬೇಕು ಬಾಯಿ. ತೆಗ್ದಿದ್ಯಾ ಬಾಯಿ. ಓಹೋ ಮೌ ನಡೆಯಮ್ಮ ಒಳಕ್ಕ. ಗಾಡಿಯಾಗ ಹೋಗೋಣ ಬಾ ಅಂತಂದ್ರೆ ಹೋಗಲ್ಲ, ನಿಂತ್ಕೊಂಡು ಮಾನ ಮರ್ಯಾದೆ ಇದ್ದಳು. ಆಂಟಿ ಪರವಾಗಿಲ್ಲ ಬಿಡಿ ಆಂಟಿ, ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀನಿ ಗಾಡಿಯಲ್ಲಿ. ಏನು ನಾನು ನಿಂಕ ಆಂಟಿನಾ? ಅವ್ರು ಕರೀತಾ ಇದ್ದಾರೆ, ಅದಕ್ಕೆ ಹೋಗಿ ಬರ್ತೀನಿ. ಓಹೋ ನಮ್ಮ ಯಜಮಾನ್ ಅವರು, ನಾನು ನಿಂಕ ಆಂಟಿ. ಸರಿಯಾಗಿದ್ಯಾ? ಯಾವನವನ ತಿಕ್ಕ ತಳಿದ ನೀನು ಇಲ್ಲಿ ಕಳಿಸ್ತಾನ? ಹರ್ಷ ಹರ್ಷ ಅಂತ ಹರ್ಷ. ನಡಿ ಒಳಕ್ಕ ಬಾಯಿ ಮುಚ್ಕೊಂಡು. ನೋಡಪ್ಪ ಆಯಮ್ಮನು ನಮ್ಮ ಮನೆಕ ನೆಂಟ್ರು ಬಂದಂಗೆ ಬಂದವಳೆ. ನೀನು ಬಾಯಿ ಮುಚ್ಕೊಂಡು ಇರಬೇಕು. ಅಪ್ಪಿ ತಪ್ಪಿ ಗೌರಿ ಗೌರಿ ಅಂತ ಅವಳಿಂದೇನ ಓದಯ್ಯ ಗಾಚಾರ ಬೀಳ್ಸ್ಬಿಡ್ತೀನಿ. ನಡೆಯಮ್ಮ ಒಳಕ. ಅಯ್ಯೋ ಏನು ಹಿಂಗಾಡ್ತಾಳೆ. ನಾನು ಈ ಅಮ್ಮನ ಗೌರಿ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದೀನಲ್ಲ. ಹಾಂ ತಾತ. ಏನಮ್ಮ ಕಾರುಣ್ಯ? ನಿಮ್ಮ ಹತ್ರ ಏನೋ ಕೇಳ್ಬೇಕಂತ ಅನ್ಕೊಂತೀನಿ, ಮರ್ತೋತೀನಿ ತಾತ. ಏನಮ್ಮ ಕೇಳಮ್ಮ. ಅದೇ ತಾತ, ಸ್ನೇಹ ಇಲ್ಲ ಅವರ ನಾದಿನ್ನು ಅವ್ರ ಅತ್ತೆ ಬಂದಿದ್ರು, ಸುಮ್ಮನೆ ಹತ್ಕೊಂಡ್ರು ನನ್ನ ಮಗನ ಬಿಡ್ಸ್ಕೊಡಮ್ಮ ಅಂತ. ಅದಕ್ಕೆ ನಾನು ನಿಮ್ಮ ಮೇಲೆ ಹೇಳ್ದೆ, ನಮ್ಮ ತಾತನ ಹೆಂಗೆ ಹೇಳ್ತಾರೆ ಹಂಗೆ ಅಂತ. ನೋಡಮ್ಮ ಕಾರುಣ್ಯ, ಬಿಡಿಸ್ಕೊಡೋದಾಗ ಏನು ತಪ್ಪಿಲ್ಲ, ಬಿಡಿಸ್ಕೊಡುವ, ನಾನು ಬೇಡ ಅಂದಿಲ್ಲ. ಆದರೆ ಇದು ನಮ್ಮ ಮನೆಗೆ ಸಂಬಂಧಪಟ್ಟಿರೋದಲ್ಲಮ್ಮ. ಅವ್ರು ಸಂಜಯ್ ಹೇಳ್ಬೇಕು. ಸಂಜಯ್ಗೆ ತಿಳಿತೀರ ನಾವು ಅವ್ರನ್ನ ಬಿಡಿಸ್ಕೊಡೋದು ಅದೆಲ್ಲ ಮಾಡಿದ್ರೆ ನೋಡ್ದ ನಮ್ಮ ಅಮ್ಮನ್ನ ಸಾಯಿಸ್ತರ್ಕ ಇವ್ರು ಎಷ್ಟು ಸಪೋರ್ಟ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಬೈಕಂತಾನೆ. ಯಾಕೆ ಬೇಕು? ಸಂಜಯ್ನ ಕೇಳಬೇಕು, ಅವನು ಒಪ್ಕೊಂಡ್ರೆ ಬಿಡಿಸ್ಕೊಡ್ಬೇಕು. ನಾವು ಸುಮ್ಮನೆ ನಿಷ್ಠೂರ್ ಸಿಕ್ಕೋದು ಬೇಡಮ್ಮ. ಅದು ನಿಜನೇ ಅಲ್ಲ ತಾತ? ಹ್ಞೂನಮ್ಮ, ಸಂಜಯ್ ಒಪ್ಪಿದ್ರೆ ಏನೋ ಒಂದು ಬಾಧೆ ಬಿದ್ದು ಬಿಡಿಸ್ಕೊಂಡು ಬರ್ಬೋದು. ಸಂಜಯ್ ಒಪ್ಪಬೇಕಲ್ಲ, ಅವ್ರ ಮಾತು ಮೀರಿ ನಾವು ಹೋಗಂಗಿಲ್ಲ. ಯಾಕಂದರೆ ಅವ್ರಿಗೆ ಸಂಬಂಧಪಟ್ಟಿರೋದು ಅವರಮ್ಮನು. ನಾವು ನಿಷ್ಠೂರ್ಗೆ ಸಿಗ್ತೀರಿ, ಯಾಕೆ ಬೇಕು ನಮ್ಗೆ? ಸರಿ ತಾತ, ಅವ್ರು ಇನ್ನೊಂದ್ಸರಿ ಬಂದರೆ ಹಂಗೆ ಹೇಳಿ ಕಳಿಸ್ತೀನಿ. ಹ್ಞೂ ಸರಮ್ಮ. ಏನಮ್ಮ ಶಿವಮ್ಮನ ಬಗ್ಗೆ ಏನೇನು ತಿಳಿತಾ? ಇನ್ನ ಏನು ತಿಳಿಲ್ಲ ತಾತ. ಕರ್ಕೊಂಬರ್ತಾ ತಾತ? ಕರ್ಕೊಂಬತ್ತಾಳೆ. ಹ್ಞೂ ಕರ್ಕೊಂಬರ್ತಾಳೆ, ನೋಡ್ತಾ ಇರುವ. ಅದಂಗೆ ಹೇಳ್ತೀಯಮ್ಮ ಕರ್ಕೊಂಬತ್ತಾಳೆ ಅಂತ? ನೋಡ್ತಾ ಇರು ತಾತ. ಸರಿ ತಾತ, ನಾನು ಓದ್ತೀನಿ. ಹ್ಞೂ ಸರಮ್ಮ. ಇವನೇನೋ ಕಾರ್ಡು ಓಡಿಸೋದು ಬೇಡ ಅಂತಾನೆ ನಮ್ಮ ಕಣ್ಣಕ್ಕ. ಬೇಡ ಬಿಡು ತಾತ, ನಾವು ಎಷ್ಟು ಜನ ಕೇಳಬೇಕು? ಏನಕ್ಕೆ? ಅವ್ರ ಫ್ರೆಂಡ್ಸ್ ಒಂದು 7-8 ಜನ ಬರ್ತಾರೆ, ಅಷ್ಟು ಬಿಟ್ಟರೆ ಎಲ್ಲ ನಾವೇ. ಏನಕ್ಕೆ ಕಾರ್ಡ್ ಓಡಿಸೋದ್ವಾ? ಹಂಗಾದ್ರೆ ಇಬ್ರು ಕೂತ್ಕೊಂಡು ಆಲೋಚನೆ ಮಾಡಿ ಇವಾಗ ಈ ಮಾತು ಬಂದಿರೋದ್ವಾ ನನ್ವರ್ಕು? ಹಂಗಲ್ಲ ತಾತ, ಸುಮ್ಮನೆ ಏನಕ್ಕೆ ತಾತ ನಾನು ಕಾರ್ಡ್ ಓಡಿಸಿ ಅದೊಂದು ವೇಸ್ಟು. ಸರಮ್ಮ ಆಯ್ತು. ಶಿವಮ್ಮನ ಕರ್ಕೊಂಬತ್ತಾಳೆ ಅಂತ ಹೇಳ್ತಾವಳಲ್ಲ ಕಾರುಣ್ಯ. ಮಗಳು ಮನೆಗೆ ಬರಲಿ ಅಂತ ಎಮ್ಮನ ಅಷ್ಟೆಲ್ಲ ಮಾಟ ಮಂತ್ರ ಮಾಡ್ಸವಳೆ. ಅದಂಗೆ ಬಂದ್ಬಿಡ್ತಾಳೆ ಶಿವಮ್ಮನ. ನೋಡೋಣ ಮುಂದೆ ಏನಾಗ್ತದ. ಸ್ವಾಮಿ ನೋಡ, ಆ ಅಮ್ಮನ ಮಕ ನೋಡಿ ಮಾತಾಡ್ಸು. ಯಾವ ಅಮ್ಮನ ಮಕ್ಕ ನೋಡ್ಬೇಕೆ? ಇವಾಗ ಬಂದಾಳಲ್ಲ ಆ ಅಮ್ಮನ. ಹ್ಞೂ ಯಾಕ? ಗುರ್ತು ಬಾಪ್ ಕಟ್ಟಿಂಗ ಈ ಅಮ್ಮನ್ಕಿರೋದು. ಅವಳು ಗಂಟಾಕಂತಾಳೆ ತಳೆನ. ಅವಳು ಕೆಂಚು ಕೂದ್ಲು, ಇವಳು ಬಿಳಿ ಕೂದ್ಲು. ಬಿಳಿ ಕೂದ್ಲೇನಿಲ್ಲ, ಕರ್ಗನವೆ ಶನಗಳೇ. ಯಾಕೆ ಹೇಳ? ಅಯ್ಯೋ ನಾನು ಬಂದ್ಬಿಟ್ಟು ಯಾಕೆ ಹೇಳು ಅಂತಂದ್ರೆ ನಾನೇನು ಹೇಳಿ? ನೀನೇ ತಾನೇ ಹೇಳಿದೆ ಅಮ್ಮನ ಮಕ್ಕ ನೋಡ್ಕೊಂಡು ಮಾತಾಡ್ಸು ಅಂತ. ಇವು ಅವಳಿಗೆ ಕೆಂಚುಗವೆ, ಇವು ಅಮ್ಮನ್ಗ ಕರ್ಗವೆ ಕೂದ್ಲು. ಸರಿ ಆಯ್ತು, ಮಕ್ಕ ನೋಡ್ಕೊಂಡು ಮಾತಾಡ್ತೀನಿ. ನೋಡ, ನನ್ನ ಮೇಲೆ ನಿಂಕ ಒಂದು ಚೂರು ಕೂಡ ಪ್ರೀತಿ ಇಲ್ಲ, ಆಯ್ತಾ? ನಿನ್ಗೆ ಯಾವಾಗಿದ್ರು ಅವಳೇ ನಿನ್ನೆಲ್ರು. ನೀನು ಅದೇನು ಉದ್ದೇಶ ಇಟ್ಕೊಂಡಿದ್ಯೋ ನನ್ನ ಮೇಲೆ? ನನ್ನನ್ನು ಅದು ಯಾವ ಸ್ಥಾನದಾಗ ಕುಳಿಸಿದ್ಯೋ ನನಗೆ ತಿಳಿದ್ವ. ನಿನ್ನ ಕಟ್ಕೊಂಡಾಗಿಂದ ನನಗೆ ಒಂದು ಚೂರು ಕೂಡ ನೆಮ್ಮದಿ ಇಲ್ಲ. ಹಾಗಾದ್ರೆ ಡೈವರ್ಸ್ ಕೊಟ್ಬಿಡ್ಲೇನು? ಈ ವಯಸ್ಸಾಗ ಡೈವರ್ಸ್ ಕೊಟ್ಟು ಏನ್ ಮಾಡ್ತೀಯಾ? ಇವಾಗ ಏನೋ ಕಟ್ಕೊಂಡಾಗಿಂದ ನೆಮ್ಮದಿ ಇಲ್ಲ ಅಂದಲ್ಲ ಅದಕ್ಕೆ. ಅಲ್ಲಪ್ಪ, ಈ ವಯಸ್ಸಾಗ ಡೈವರ್ಸ್ ಕೊಟ್ಟು ಏನು ನನ್ನ ಮದುವೆಗಿದ್ರೆ ಆಗ್ಬೇಕಂತಿದ್ಯೇನೋ? ಇನ್ನೇನ್ ಮಾಡ್ತೀಯಾ? ಇನ್ನೊಂದು ಮದುವೆ ಮಾಡ್ಕೊಳ್ಬೇಕಲ್ಲ. ಬಾಯಿ ಮುಚ್ಕೊಂಡು ಅನ್ನಡಿ ಒಳಕ. ಇವಳೊಬ್ಳು ಬಿತ್ರಿ ಬಂದವಳೆ ನಮ್ಮ ಮನೆಕ. ರಷ್ಟು ಹುಷಾರಾಗಿರ್ಬೇಕು. ಯಾಕಂತಂದ್ರೆ ಅವಳಂಗೆ ಅವಳೆ ಇವಳು. ಹುಷಾರಾಗಿರ್ಬೇಕು ಮನೆಗ, ಮೈಯೆಲ್ಲ ಕಣ್ಣಾಗಿರ್ಬೇಕು. ಅಲ್ಲತ್ತೆ ಮುಗ್ದೋಗಿರೋ ಮದ್ವೆಗೆ ಅದೇನೋ ಮೇಳಾಟೋಲು ಅಂತಾರಲ್ಲ, ಏನಕ್ಕತ್ತೆ? ಇವಾಗ ಮನೆ ತಕ್ಕೊಡ್ತೀನಿ ಅಂತ ಹೋದ್ನಲ್ಲ ಮಾವನ, ಎಲ್ಲ ತಕೊಳ್ಳಿ ಬಿಡು. ಆ ಹುಡುಗಿಗೂ ಮಾವನ್ ಬಿಟ್ಟರೆ ಇನ್ಯಾರೂ ಇಲ್ಲಂತೆ. ನೀನು ರಷ್ಟೊತ್ತು ಸುಮ್ಮನೆ ಇರಪ್ಪ, ರಷ್ಟೊತ್ತು ಸುಮ್ಮನೆ ಇರು. ಅದಕ್ಕೆ ಏನಕ್ಕೆ ಕರ್ಸಿದ್ಯೋ ಅದನ್ನ ಬೇರೆ ಬೇರೆ ಹೇಳ್ರಿ. ನಂಗೆ ಸುಮ್ಮನೆ ಇಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಹೂನಪ್ಪ, ಸ್ವಂತ ಹೆಂಡತಿ ಮಗಳ ಜೊತೆಗೆ ಮಾತಾಡೋಕೆ ನಿಂಗೆ ಟೈಮ್ ಹೋಗ್ಬಿಡ್ತದೆ ಅಲ್ಲ. ನಾವು ಬೇಕಾಗಿಲ್ಲ ಇವಾಗ ನಿಂಕ, ಯಾಕಂದ್ರೆ ನಾವು ನಿಂದು ಒಳ್ಳೇದು ಬಯಸ್ತಿರಲ್ಲ ಅದಕ್ಕೆ. ಏಯ್ ಮಾತಾಡಬೇಡ, ನಿನಗೆ ಗೊತ್ತಿಲ್ದಿರೋ ವಿಷಯ ಏನಲ್ಲ ಇದು. ನಾನು ಮುಚ್ಚಕ್ಕಿಲ್ಲ, ಎಲ್ಲ ವಿಷಯ ನಿನ್ನ ಹತ್ರ ಹೇಳ್ತಾ ಇದ್ದೀನಿ ನಾನು. ಏನು ಮಾತಂತ ಮಾತಾಡ್ತಾ ಇದೆಯಾ? ಬಾಯಿ ಮುಚ್ಕೊಂಡಿರ್ಬೇಕು ನೀನು. ನನ್ನ ಮಗಳಕ ಯಾರೂ ಇಲ್ಲ. ಯಾರೂ ಇಲ್ಲ ಅಂತ ಯಾಕೆ ಹೇಳ್ತೀಯ? ಕಟ್ಕೊಂಡಿರೋ ಗಣ್ಣವನೇ ಒಟ್ಟಾಗುಟ್ಟಿರೋ ಮೂಗು ಅದೇ. ಕಟ್ಕೊಂಡಿರೋ ಗಣ್ಣ ಅಂತೂ ಬೇಡ, ಒಟ್ಟಾಗುಟ್ಟಿರೋ ಮೂಗುನ್ ಸಾಕ ಕಳ್ಕಿ ಹೋಗ್ತಾ ಇಲ್ಲ. ಹೋಗ್ತಿ ಗೆಟ್ಟೊಳ್ತಾ ಇನ್ನೇ ಎಂತ ಹೆಂಗ್ಸಿರ್ಬೇಕು ಇವಳು?
ಎತ್ತು ತಂದೆನಾದ್ರೂ ಮಗುನ್ ಬಿಡ್ತಾನೆ, ಎತ್ತು ತಾಯಿ ಬಿಡಲ್ಲ. ನಾನು ಇದೇ ಫಸ್ಟ್ ನೋಡ್ತಾ ಇರೋದು ಪ್ರಪಂಚದಾಗೆ. ಮಗು ಬೇಡ ಅಂತ ಕೂತಿರೋ ಮಹಾಭದ್ರಕಾಳಿನ. ನೋಡು, ಮಗು ಬುದ್ಧಿ ಬಂದೈತೆ. ಅವ್ರ ಅಪ್ಪನ ಹತ್ರ ಅವಳು ಎಷ್ಟು ಕೇಳಿದ್ರು ಬರಲ್ಲ ಅಂತಾಳೆ. ಇವಾಗ ಅದ್ರ ಬಗ್ಗೆ ಮಾತಾಡಿ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು? ಯಮ್ಮನ ಬಂಡವಾಳ ನೋಡೋದಲ್ಲ ಮಗುವ. ಯಮ್ಮನ ಬಂಡವಾಳ ಆ ಮಗುಕ್ಕೂ ತಿಳಿದು ಬುದ್ಧಿ ಬಂದಿರೋ ಮಗು ಯಮ್ಮನ ಬಂಡವಾಳ ನೋಡಿ ಯಮ್ಮನ ಜೊತೆಗೆ ಬರ್ತದಾ? ನೀನು ನೋಡಿ ಕೆಲಸ ನೋಡೋದಕ್ಕೆ ನಾನು ಒಂದು ಮಾತು ಹೇಳ್ತೀನಿ. ಯಾರು ಏನೇ ಹೇಳಿದ್ರು ನನ್ನ ಮಗಳ್ಗ ನಾನು ಮನೆ ತಕ್ಕೊಡೋದೇ ಸರಿ, ಅವಳಿಗೆ ಬದುಕಕ್ಕೆ ದಾರಿ ಮಾಡಿಕೊಡೋದೇ ಸರಿ. ಆಯ್ತಪ್ಪ, ಹಂಗೆ ಮಾಡು. ನೋಡಪ್ಪ, ನೀನು ಮನೆ ತಕ್ಕೊಡು, ಅವಳಿಗೆ ಬದುಕಕ್ಕೆ ಏನು ದಾರಿ ಮಾಡ್ಕೊಡ್ತೀಯೋ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ. ಆದರೆ ಊರಾಗಿರೋ ಆಸ್ತಿ ದುಡ್ಡು ಒಡವೆ ಒಳಗೆ ಯಾವುದೇ ಭಾಗ ಇವಳಿಗಿಲ್ಲ. ಇಲ್ಲಿ ಬೆಂಗಳೂರಾಗ ಒಂದು ಮನೆ ತಕ್ಕೊಡು. ಅಷ್ಟು ಬಿಟ್ಟರೆ ಮುಂದಕ್ಕೆ ನೀನೇನು ಕೊಡಂಗಿಲ್ಲ. ಇದಂಗೆ ಹೇಳ್ತೀಯ ಅದಕ್ಕೆ? ಮುಂದಕ್ಕೆ ಏನು ಕೊಡಂಗಿಲ್ಲ ಅಂದರೆ ಅವಳು ನನ್ನ ಮಗಳನ್ನ ನಾನೇನು ಮಾಡಲಿ? ನೀನು ಬೀದಿಗೆ ಬಿಟ್ಬಿಲ್ಲ? ಬೀದಿಗೆ ಬಿಡು ಅಂತ ಯಾರು ಹೇಳಿಲ್ಲ. ಹೇಳ್ತಾ ಇದ್ದೀರಲ್ಲ ಮನೆ ತಕ್ಕೊಡು ಅಂತ. ತಕ್ಕೊಡು ಮನೆ. ಊರಾಗಿನ ಆಸ್ತಿ ಒಳಗೆ ಯಾಕೆ ಪಾಲಿಲ್ಲ? ಅದು ನಮ್ಮ ಮಾವನ ಸ್ವಯಾರ್ಜಿತ. ಅದೇನಿದ್ರು ನನ್ನ ಮಗಳಿಗೆ ಸೇರಬೇಕು. ಯಾವಳ ಇಟ್ಕೊಂಡಿರೋ ಮಗಳಿಗಲ್ಲ ಸೇರೋದು. ನೀನು ಅದೇನು ಸಂಪಾದನೆ ಮಾಡ್ತೀಯೋ ಮಾಡಿದ್ಯೋ ಅದನ್ನು ಅವಳಿಗೆ ಕೊಡು. ನನ್ನ ಮಾವನ ಸಂಪಾದನೆ, ನಮ್ಮ ಮಾವನ ಆಸ್ತಿ ಯಾವುದು ಅವಳಿಗೆ ಒಂದು ಚೂರು ಇಷ್ಟು ರಾಗಿ ಕಾಲನಾಗ ಅರ್ಥ ಕೂಡ ಸೇರಷ್ಟಿಲ್ಲ. ಎಲ್ಲ ನನ್ನ ಮಗಳಿಗೆ ಬರಬೇಕು. ಸ್ವಯಾರ್ಜಿತ ಅದು. ನೋಡಪ್ಪ ನಾಗರಾಜ, ಸುಮ್ಮನೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಮನಸ್ತಾಪಗಳು ಇವತ್ತೆ ಒಬ್ರಿಗೊಬ್ರಿಗೆ. ನೀನು ಮನೆ ತಕ್ಕೊಡ್ತೀನಿ ಅಂತಲ್ಲ, ತಕ್ಕೊಡು. ಊರಾಗಿರೋದೆಲ್ಲ ನಿಮ್ಮ ಅಪ್ಪನ ಸಂಪಾದನೆ ಮಾಡಿರೋದು. ಅದು ಇವಳಿಗೆ ಯಾವುದೇ ಸಂಬಂಧ ಇಲ್ಲ. ನೀನು ಯಾವ ಕೋರ್ಟ್ಕನ ಹೋಗು, ಯಾವ ಪೊಲೀಸ್ ಸ್ಟೇಷನ್ಕನ ಹೋಗು, ಇವಳಿಗೆ ಅದಕ್ಕೆ ಸಂಬಂಧ ಇಲ್ಲ. ಅದೆಲ್ಲ ಸೇರಬೇಕಾಗಿರೋದು ಸಂಧ್ಯಾಕ. ನಿನ್ನ ಸ್ವಂತ ದುಡ್ಡಿಂದ ಅವಳಿಗೆ ಏನು ತಕ್ಕೊಡ್ತೀಯೋ ತಕ್ಕೊಡು. ಅದಕ್ಕೆ ನಾವೇನು ಅಡ್ಡಿ ಬರಲ್ಲ. ನಿನ್ನ ಸ್ವಂತ ದುಡ್ಡು ಏನನ ಮಾಡ್ಕ. ಈಗ ಹುಟ್ಟಿದಿರೋ ಮೊಮ್ಮಗನ ಒಬ್ರು ಹುಟ್ಟವನೆ, ಅವನಿಗೇನ ಆಧಾರ ಮಾಡಿಕೊಡು. ನಿನಗೆ ಗಂಡು ಮಕ್ಳು ಏನು ಕೊಳ್ಳೋಗ್ಬೇಕಾ? ಇರೋದೊಂದು ಮಗು, ಅದನ್ನು ಚೆನ್ನಾಗಿ ನೋಡ್ಕೊ. ಅವಳೊಬ್ಳೆ ಅಲ್ಲ ಅದಕ್ಕೆ ಮಗಳು, ಇವಳು ನನ್ನ ಮಗಳೇ. ನೋಡ್ದ ಅವಳು ಕೂತಿರೋದು ಮಳ್ಳಿ ಏನು ತಿಳಿದಿದ್ದಳಂಗೆ. ಮಳ್ಳಿ ಮಂತು ಕಾಲೆಷ್ಟು ಅಂದರೆ 3 ಮತ್ತೊಂದು ಅಂದ್ಲಂತೆ. ಹಂಗಾಯ್ತು ಕತೆ. ಅಪ್ಪ ಬಾಪ ಹೋಗೋಣ. ಇಲ್ಲಾಂದರೆ ನೀನು ಇಲ್ಲೇ ಇರಪ್ಪ, ನಾನು ಓದ್ತೀನಿ. ಯಾಕಂತಂದರೆ ನನಗೆ ಯಾವುದೇ ಆಸ್ತಿ ಬೇಡಪ್ಪ. ನಾನು ಎಲ್ಲಾದರೂ ದುಡ್ಕೊಂಡು ಜೀವನ ಮಾಡ್ಕೊತೀನಿ. ಸುಮ್ಮನೆ ಇವ್ರ ಹತ್ರ ಎಲ್ಲ ಹಿಂಗೆಲ್ಲ ಮಾತಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲಪ್ಪ. ನೋಡಮ್ಮ ದೀಪಾ, ನಿಮ್ಮ ಅಮ್ಮನು ನನ್ನನ್ನು ನಂಬಿ ನಿನ್ನನ್ನು ಬಿಟ್ಟೋದ್ಲು. ಅವಳಿಗೆ ಏನೋ ಹೆಚ್ಚು ಕಡಿಮೆ ಇತ್ತು. ಅವಳು ನನ್ನ ಜೊತೆಗೆ ಭಾಳ ಹಣೆ ಬರ ಇಲ್ಲ, ಓದ್ಲು. ಹಂಗಂತೇಳ್ಬಿಟ್ಟು ನಾನು ನಿನ್ನನ್ನು ಬೀದಿಗೆ ಬಿಟ್ಟರೆ ನಿಮ್ಮ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗ್ತದಾ? ಇಲ್ಲ ದೇವ್ರು ಮೆಚ್ತಾನ? ಹಾಂ, ಬೀದಿಗೆ ಯಾಕೆ ಬಿಡ್ತೀಯಾ? ಗಣ್ಣಿಲ್ಲ, ಮಗು ಇಲ್ಲ, ಹೋಗಿ ಬದುಕಕ್ಕೆ ಇಳ್ಕೊಂಡು ದೊಡ್ಡರೋಗಣ ಕಟ್ಕೊಂಡಿರೋ ಗಣ್ಣ ಬಿಟ್ಬಿಟ್ಟು ಯಾವನಿಂದನೇ ಓದಂತೆ ಇವಳು ಬಯಕ್ ಮುನ್ನಾಕ. ಅದು ಒಂದು ಮಗು ಆಗೋವರ್ಕು ಇಟ್ಬಿಟ್ಟು. ನೋಡಮ್ಮ, ನಾನು ಮನೆ ಮಾಡ್ಕೊಡ್ತೀನಿ. ಯಾರು ಏನೇ ಅಂದರೂ ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ನಾನು ನಿಂಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ಮಗುನ ಕರ್ಕೊಂಬಂದು ನಿನ್ನ ಜೊತೆಗೆ ಇಕ್ಕ. ಜನ ಯಾಕೆ ಮಾತಾಡ್ಕೊಬೇಕು ಬಾಯ್ಕ್ ಬಂದಂಗೆ? ಹಾಂ, ಯಮ್ಮನ ಹೋಗಿದ ತಕ್ಷಣ ಯಮ್ಮನ ಅಮ್ಮ ಅಂತ ಓಡ್ ಬಂದು ಯಮ್ಮನ ತಪ್ಕೊಂತಾಳೆ. ಯಮ್ಮನ ಮಾಡಿರೋ ಗನಂದಾರ ಕೆಲ್ಸಗಳ್ಕ ಅಷ್ಟೊತ್ತು ಬಾಯಿ ಮುಚ್ಕೊಂಡು ಇರ್ತೀಯೇನೆ? ಏನೇ ನಿಂದು ಬಾಯ ಇಲ್ಲ ಬಚ್ಚಲೆ? ಏನೇ ಮಾತಾಡ್ತಾ ಇದೀಯ ನೀನು? ನೋಡು, ನೀನು ಏನೇ ಮಾಡು, ನನ್ನ ಮಗಳಿಗೆ ನಾನು ಅವಳ ಪಾಲ್ಗೆ ಇದ್ದೀನಿ, ಆಯಿತಾ? ನಾನು ಜೀವ ಇರೋವರೆಗೂ ನನ್ನ ಮಗಳ ಕೈ ನಾನು ಬಿಡಲ್ಲ. ಅಯ್ಯೋ, ಜೀವ ಹೋದ್ಮೇಲೂ ಹಿಡ್ಕೊಂಡೆ ಹೋಗಪ್ಪ ಕೈನ. ಅವಳು ಸೇರಿಸಿ ನಿನ್ನೂ ಮಣ್ಣು ಮಾಡಿಬಿಡ್ತೀನಿ ನಿನ್ನ ಜೊತೆಗೆ. ಅಯ್ಯೋ ಅತ್ತೆ, ಸುಮ್ಮನೆ ಇರತ್ತೆ ಯಾಕತ್ತೆ? ಮತ್ತೆ ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತಾನೆ. ಏನೋ ಮಗಳಿಗೆ 4 ಬುದ್ಧಿ ಮಾತು ಹೇಳಿ ಕಟ್ಟಕಲ್ಲು ಕಟ್ಟಿಕೊಂಡಿಸ್ತೀರಾ? ಕರ್ಕೊಂಬಂದವನಂತೆ. ಕರ್ಕೊಂಡು ಅವನು ಇನ್ನೊಂದು ಮದುವೆ ಆದ್ನು. ಇವಾಗ ಇಳ್ಕೆಲ್ಲದೆ ದಾರಿ. ಇನ್ನು ಈ ಅಮ್ಮನಿಗೆ ಇನ್ನೊಂದು ಮದುವೆ ಬೇರೆ ಮಾಡ್ಬೇಕೇನೋ ಈ ಅಪ್ಪನ. ಇನ್ನಿಷ್ಟು ಮಾಡ್ದಾನೆ, ಅದು ಮಾಡ್ತಿರ್ತಾನ? ಮಾಡ್ತಾನೆ ಬಿಡು, ಮಾಡ್ತಾನೆ ಅದಂತೂ ಗ್ಯಾರಂಟಿ. ಇನ್ನೊಂದು ಮದುವೆ ಮಾಡ್ತಾನೆ, ಇನ್ನೊಂದು ಮಗು ಆಗ್ತದೆ. ಮಗುನ ಅಲ್ಲಿ ಬಿಟ್ಬಿಟ್ಟು ತಿಳ್ಗಾ ಇವಳು ಇಲ್ಲಿ ಬರ್ತಾಳೆ. ಅವಾಗ ಸಾಕಿ. ಅಪ್ಪ ಬಾಪ ಹೋಗೋಣ. ಇದ್ದಿದ್ದಂಗೆ ಹೇಳಿದ್ರೆ ಅದು ಬಂದು ಎದ್ಕೋದ್ರಂತೆ. ಅದಕ್ಕೆ ಅಮ್ಮಕ್ಕೆ ಮೈ ಕೈಲ್ಲ ಉರಿ ಆಗ್ಬಿಟ್ಟದೆ. ಬಾಪ ಹೋಗೋಣ ಅಂತ ಏನು ಇವ್ರ ಅಪ್ಪನ ಕೊಂಡ್ಕೊಂಡಿದ್ಲು ದುಡ್ಡು ಕೊಟ್ಟು. ನಮ್ಮಪ್ಪನಕ್ಕೆ ಅಪ್ಪ ಅಂತ ಕರಿತೀಯಾ? ನಿನಗೆ ನಾಚಿಕೆ ಮಾನ ಮರ್ಯಾದೆ ಆಗಲ್ಲೇನೆ? ಯಾವಳು ಕೂಗು, ಇನ್ನೊಂದ್ಸತಿ ಹೇಳ್ತೀನಿ, ಕಪಾಳ ಕೊಡ್ತೀನಿ. ಅಪ್ಪ ಅಂತೆ ಅಪ್ಪ. ಸಂಧ್ಯಾ, ಬಾಯ್ ಐತೆ ಅಂತ ಬಾಯ್ಗೆ ಬಂದಂಗೆ ಮಾತಾಡಬೇಡ ನೀನು. ಸಾಕು ಸುಮ್ಮನೆರಪ್ಪ. ನೀನೊಬ್ಬನ ಕರೆಕ್ಟಾಗಿದ್ದಿದ್ರಿ ಇವತ್ತಿಷ್ಟೆಲ್ಲ ಜಗಳ ಆಗ್ತಾ ಇರಲಿಲ್ಲ. ಏನಕ್ಕಪ್ಪ ಬೇಕಿತ್ತು ನಿಕ್ಕಿದೆಲ್ಲ? ನೀನು ಏನಕ್ಕೆ ಬೇಕಿತ್ತೇಳೋ? ನೋಡೋ, ಆಗೋಗೈತೆ. ಎಲ್ಲರೂ ಬಾಯಿಗೆ ಮುಚ್ಕೊಂಡಿದ್ರೆ ಸರಿ. ಇಲ್ಲ ಅಂತಂದ್ರೆ ನಾನು ಆಸ್ತಿ ಎಲ್ಲ ಅವಳ ಹೆಸರು ಬರಿತೀನಿ. ಅದೇಂಗಪ್ಪ ಬರ್ದು ಬಿಡ್ತೀಯ ಆಸ್ತಿ ಎಲ್ಲ? ನೀನು ಅದೇಂಗೆ ಬರಿತೀಯಾ? ನಿನ್ನ ಸ್ವಂತ ಮಗಳಿಗೆ ಸೇರೋದು ಆ ಆಸ್ತಿ ಎಲ್ಲನೂ. ನೀನೇನೋ ನಿನ್ನ ಸ್ವಂತ ದುಡ್ಡಾಗಿ ಮನೆ ಕೊಡಿಸ್ತೀನಿ ಅಂದರೆ ಕೊಡಿಸು. ಇಲ್ಲ ಕರ್ಕೊಂಡೋಗಿ ಗಂಡನ ಮನೆಗೆ ಬಿಡು. ಏನೋ ಅವನಿಗೊಂದಷ್ಟು ಸಹಾಯ ಮಾಡು. ಅಯ್ಯೋ, ನಮ್ಮ ಅವನು ಸಹಾಯ ಮಾಡಿದ್ನಲ್ಲ, ನಾನು ಏನ್ರಿಗೆ ಚೆನ್ನಾಗಿ ನೋಡ್ಕೊಬೇಕು ಅಂತೇನೋ ಅಂಗನ ಚೆನ್ನಾಗಿ ನೋಡ್ಕೊಂತ. ನೀನು ಸುಮ್ಮನೆ ಯಾಕೆ ಅವಳಿಗೆ ಇನ್ನೊಂದು ಮದುವೆ ಮಾಡೋಕೋತೀಯ? ಕಾಲ ಸರಿ ಇಲ್ಲ. ಮೊದಲೇ ಕಟ್ಕೊಂಡವ್ರನ್ನೇ ಇಷ್ಟು ಮಾತ್ರ ಬಳಸೋಳೆ, ಇನ್ನು ಅವನು ನಿನ್ನೆಷ್ಟು ಮಾತ್ರ ಬಳಸ್ತಾಳೋ ಯಾರು ತಿಳಿದ್ವಾ? ಅದಕ್ಕೆ ನೀವು ನನ್ನ ಮಗಳ ಬಗ್ಗೆ ಮಾತಾಡಬೇಕಾಗಿಲ್ಲ. ನನ್ನ ಮಗಳಿಗೆ ನಾನು ಏನು ಮಾಡಬೇಕು ಅಂತ ಗೊತ್ತು. ಇವಾಗ ಕರ್ಸಿದ್ದೇನು ಹೇಳ್ರಿ? ಏನಕ್ಕೂ ಇಲ್ಲಪ್ಪ ಕರ್ಸಿದ್ದು. ನಿನ್ನ ದುಡ್ಡಾಗ ಅವಳಿಗೆ ಮನೆ ತಕ್ಕೊಡು. ಇನ್ನು ನಿಮ್ಮ ಅಪ್ಪನ ಆಸ್ತಿ ಎಲ್ಲ ಸಂಧ್ಯಾ ಹೆಸ್ರಿಗೆ ಬರೀ, ಇಲ್ಲ ಮಗು ಹೆಸ್ರಿಗೆ ಬರೀ ಅಂತ ಹೇಳಕ್ ಕರ್ಸಿದ್ದು ಅಷ್ಟೇ. ಬೇಡ ಸಂಧ್ಯಾ ಹೆಸ್ರಿಗೆ ಬರೆಯೋದೇನು ಬೇಡ. ಮಗು ಹೆಸ್ರಿಗೆ ಬರೆದ್ಬಿಡ್ಲಿ ಎಲ್ಲನೂ. ಅಯ್ಯೋ, ಈ ಸದ್ಯಕ್ಕೆ ಮಗು ಹೆಸ್ರಿಗೆ ಬರೆಯೋಕ್ಕಾಗಲ್ಲಪ್ಪ. ನಿಧಾನನೇ ಆಗಲಿ ಪರವಾಗಿಲ್ಲ.
ಮಗು ಹೆಸರಿಗೆ ಎಲ್ಲ ಬತ್ಬಿಡಿ ಏನು ಸದ್ಯ ಹ್ಞೂ ನಾಸ್ತಿ ಎಲ್ಲನೂ ತಾತನ ಆಸ್ತಿ ಎಲ್ಲ ಮೊಮ್ಮಗನಿಗೆ ತಾನೇ ಹೋಗ್ಬೇಕಾಗಿರೋದು ನನ್ನ ಮಗನ ಹೆಸರಿಗೆ ಬರೀಲಿ ಬಿಡು. ಸರಿ ಅದಕ್ಕೆ ನಾವಿನ್ನು ನೋಡ್ತೀರಿ. ನೋಡ್ದೇನಕ್ಕ ಕಷ್ಟದಾಗ ಸುಖದಾಗ ಹೇಗಕ್ಕ ನಾನು ಬೇಕು ಇವಾಗ ಮಾತಕ್ಕೆ ಮುಂಚೆ ನಾನು ಓದ್ತೀನಿ ಅಂತಾಳೆ ಅಂತ ಮಾತಾಡ್ತಾವನೆ. ಸ್ವಂತ ಹೆಂಡತಿ ಬೇಡ, ಸ್ವಂತ ಮಗಳು ಬೇಡ, ಯಾವಳ ಮಗಳೋ ಇವನಿಗೆ ಬೇಕು. ಎಷ್ಟು ಮಾತ್ರ ಅವನೇ ನೋಡ್ದಾ? ಏಯ್ ನಿಂಗೇನು ಕಮ್ಮಿ ಮಾಡಿದ್ದೀನಿ ನಾನು? ಅವನಪ್ಪ ಎಲ್ಲ ಜಾಸ್ತಿನೇ ಮಾಡಿದ್ಯಾ. ಅಪ್ಪ ಬಾಪ ಹೋಗೋಣ ತಿರ್ಗಾ ಅಪ್ಪ ಅಂತೀಯಾ? ಅದಕ್ಕೆ ಇಲ್ಲಿರೋಕ್ಕೆ ಯಾಕೋ ನನಗೆ ಮುನ್ಸಿಲ್ಲ, ನಾನು ಎತ್ತೋತೀನಿ. ಸರಪ್ಪ ಆಯ್ತು ಸರಿ ಮುಂದುವರಿಯುವುದು.